ಪೆದ್ದಿ ರಾಮ್ ಚರಣ್ ಅವರು, ಜಾನ್ವಿ ಕಪೂರ್ ಅವರು, ನಮ್ಮ ಶಿವಣ್ಣನವರು ಆ್ಯಸ್ ಅ ಲೀಡ್ ಆ್ಯಕ್ಟರ್ ಆಗಿ ಕಾಣಿಸಿಕೊಂಡಂಥ ಒಂದು ಸಿನಿಮಾ ಇದಾಗೈತಿ. ಇದರೊಳಗೆ ಏನೆಲ್ಲ ಇಷ್ಟ ಆಯಿತು, ಏನೆಲ್ಲ ಕಷ್ಟ ಆಯಿತು ಅನ್ನೋ ಎಲ್ಲ ಪಾಯಿಂಟ್ಗಳನ್ನು ಈಗ ನಾವು ತಿಳ್ಕೊಳ್ಳೋಣ. ಮೊದಲನೇಗೆ ನಾ ತಿಳಿಸೋದಂದ್ರೆ ನನಗೆ ಫಸ್ಟ್ ಇಷ್ಟ ಆಗಿದ್ದೇನಪ್ಪ ಅಂದ್ರೆ ರಾಮ್ ಚರಣ್ ಅವರ ಒಂದು ಆ್ಯಕ್ಟಿಂಗ ಮತ್ತು ಅವರ ಡೆಡಿಕೇಶನ್ ಅಂತ ಹೇಳ್ಬೋದು. ಅಂದರೆ ಇವರ ಪಾತ್ರ ಏನಿಲ್ಲ ಎಲ್ಲ ಥರದ ಒಂದು ಎಮೋಷನ್ಗಳನ್ನು ಹೊಂದೈತಿ. ಒಂದು ಕಡೆ ಎಮೋಷನ್ ಕೂಡ ಉಂಟು, ಆನಂತರ ಒಂದೊಂದು ಕಡೆ ಖುಷಿ ಕೂಡ ಉಂಟು. ನಮ್ಮ ರಾಮ್ ಚರಣ್ ಅವರ ಕುಸ್ತಿಪಟು ಕೂಡ ಆಗಿದ್ದಾರೆ, ಆನಂತರ ರನ್ನರ್ ಕೂಡ ಆಗಿದ್ದಾರೆ, ಆನಂತರ ಕ್ರಿಕೆಟರ್ ಕೂಡ ಆಗಿದ್ದಾರೆ. ನನಗೆ ಲೈಕ್ ಆಗಿದ್ದೇನಪ್ಪ ಅಂದ್ರೆ ಆ ಕುಸ್ತಿ ಮತ್ತು ಒಂದು ಕ್ರಿಕೆಟರ್ ಒಳಗೆ ಏನು ಇರ್ತಾರಲ್ಲ ಅವರ ಆ ಒಂದು ಸಂದರ್ಭಗಳನ್ನು ಮತ್ತು ಅದರ ಒಂದು ಸುತ್ತು ಕೊಟ್ಟಿರುವಂಥ ಒಂದು ಸಿನಿಮ್ಯಾಟೋಗ್ರಫಿ ಬಹಳಷ್ಟು ಬೆಟರ್ ಒಳಗಿತ್ತು. ಆನಂತರ ಇವರಿಗೆ ಕುಸ್ತಿ ಕಲಿಸುವಗೋಸ್ಕರ ನಮ್ಮ ಶಿವಣ್ಣನವರದಾರು ಅವರ ಒಂದು ಗತ್ತು, ಒಂದು ಗಾಂಭೀರ್ಯ ಒಂದು ಇದ್ರೊಳಗೆ ಅವರ ಕಾಣಿಸ್ಕೊಳ್ತಾರ. ಅಂದ್ರೆ ಈ ಒಂದು ಮೂವಿ ಡೌನ್ ಆಗೋ ಸಿಚುವೇಶನನ್ನು ಡೆಫಿನೆಟಾಗಿ ಶಿವಣ್ಣನವರು ಬಂದ ಅಪ್ ಮಾಡೋದು ಕೂಡ ಉಂಟು. ಆನಂತರ ಫಸ್ಟ್ ಹಾಫ್ ಹೆಂಗೆ ಪಾಸ್ ಆಯ್ತು ಅನ್ನೋದು ಡೆಫಿನೆಟಾಗಿ ಗುರುತಾಗೋದಿಲ್ಲ. ಅಂದ್ರೆ ಅಷ್ಟು ಚಲೋ ಇತ್ತು ಫಸ್ಟ್ ಹಾಫ್. ದೆನ್ ಸೆಕೆಂಡ್ ಹಾಫಿಗೆ ಸ್ವಲ್ಪ ಮಟ್ಟಿಗೆ ಕಾಲಿಟ್ಟಂಗೆ ಒಂದು ಲವ್ ಮೂಮೆಂಟ್ ಅಂತ ಹೇಳ್ತಲ್ಲ ನಾವು, ಜಾನ್ವಿ ಕಪೂರ್ ಅವರು ಆ್ಯಡ್ ಆದಂಗೆ ಒಂದು ಥರ ಕಿರಿಕಿರಿ ಉಂಟಾಗೋದಿತ್ತು. ಅಂದರೆ ಇದು ಅವಶ್ಯಕತೆನೇ ಇರೋಕ್ಕಿಲ್ಲ. ಮೂವಿದು ರನ್ ಟೈಮು 3 ತಾಸಿಗಿಂತ ಹೆಚ್ಚೈತಿ. ಅದರೊಳಗೆ ನಾವು ಆರಾಮಾಗಿ ಒಂದು ಅರ್ಧ ತಾಸನ್ನು ಕಟ್ ಮಾಡಿದರೂ ಕೂಡ ಮೂವಿ ಚಲೋನ ಆಕೈತಿ, ಹೊರತು ಕೆಟ್ಟ ಆಗೋದಿಲ್ಲ ಅನ್ನೋ ಅಭಿಪ್ರಾಯ ಡೆಫಿನೆಟಾಗಿ ಬಂತು. ಅಂದ್ರೆ ಹಾಫ್ ಆ್ಯನ್ ಅವರನ್ನು ಕಟ್ ಮಾಡಿದರೆ ಇನ್ನೂ ಕೂಡ ಬೆಟರ್ ಆಗೋ ಚಾನ್ಸ್ ಇತ್ತು. ಅಂದ್ರೆ ಒಂದೊಂದು ಕಡೆ ಮಿಸ್ ಆಗಿರುವಂಥ ಡೈಲಾಗ್ಗಳು, ಆ ಮಿಸ್ ಆಗಿರುವಂಥ ಲವ್ ಸ್ಟೋರಿ ಇದೆಲ್ಲ ಡೆಫಿನೆಟಾಗಿ ಒಂದು ಇರಿಟೇಷನ್ ಕೂಡ ನನಗೆ ಮಾಡಿತ್ತು. ಆನಂತರ ನಾ ಫಸ್ಟ್ ಹೇಳಿದಂಗೆ ಫಸ್ಟ್ ಹಾಫ್ ಚಲೋ ಇತ್ತು, ಸೆಕೆಂಡ್ ಹಾಫ್ ಸ್ವಲ್ಪ ಮಟ್ಟಿಗೆ ಒಂದು ಲ್ಯಾಗ್ ಹೊಡೆಯೋ ಸೀನ್ಗಳನ್ನು ನಾವು ಅನೇಕವಾಗಿ ನೋಡ್ತೇವೆ. ಆನಂತರ AR ರೆಹಮಾನ್ ಅವರ ಮ್ಯೂಸಿಕ್ ಮಾತ್ರ ಬೆಂಕಿ ಲೆವೆಲ, ಅದರ ಬಗ್ಗೆ ಏನೆರಡು ಮಾತಿಲ್ಲ, ಅದು ಮಾತ್ರ ಪರ್ಫೆಕ್ಟ್ ಲೆವೆಲ್ ಒಳಗಿತ್ತು. ಆನಂತರ ರಾಮ್ ಚರಣ್ ಅವರ ಈ ಒಂದು ಮೂವಿಯನ್ನು ತಮ್ಮ ಎರಡು ಒಂದು ಹೆಗಲ ಮ್ಯಾಗ ಹೊತ್ಕೊಂಡು ಹೊಂಟಾರ ಅಂತ ಹೇಳ್ಬೋದು. ಅಂದ್ರೆ ಮೂವಿ ಎಲ್ಲೂ ಕೂಡ ಡೌನ್ ಬೀಳಕ್ಕೆ ಸಾಧ್ಯ ಆಗದೇ ಇರುವಂಗೆ ರಾಮ್ ಚರಣ್ ಅವರ ಡೆಫಿನೆಟಾಗಿ ತಮ್ಮ ಅಭಿನಯವನ್ನು ನೀಡಿದರು. ಮೂವಿಗೆ ಪ್ಲಸ್ ಪಾಯಿಂಟ್ ಅವರ ಅಭಿನಯನ ಹೊರತು ಮತ್ತೇನೂ ಇಲ್ಲ ಅನ್ನೋ ಫೀಲ ಡೆಫಿನೆಟಾಗಿ ಎಲ್ಲ ಕಡೆ ಒಂದು ಬಂತು. ಆನಂತರ ಜಾನ್ವಿ ಕಪೂರ್ ಅವರನ್ನು ನಾವು ಆ್ಯಸ್ ಅ ದೇವರ ಒಳಗೆ ನೋಡಿದ್ದಿಲ್ಲ, ಅದನ್ನು ತಂದ್ಕಾಸಲ್ಲೇ ಕಾಪಿ ಪೇಸ್ಟ್ ಮಾಡಿದಾರು ಅನ್ನೋ ಫೀಲ್ ಡೆಫಿನೆಟಾಗಿ ಬರ್ತೈತಿ. ನೀವು ಕೂಡ ನೋಡಿರ್ಬೇಕಾದ್ರೆ ನಿಮಗೂ ಕೂಡ ಫೀಲ್ ಬರ್ತೈತಿ. ಅಂದರೆ ಇವರ ಒಂದು ಅಭಿನಯವನ್ನು ಇನ್ನೂ ಕೂಡ ಬೆಟರ್ ಮಾಡಬೇಕಿತ್ತು ಅನ್ನೋ ಫೀಲ್ ಡೆಫಿನೆಟಾಗಿ ಬಂದದ್ದು ಕೂಡ ಉಂಟು. ಆನಂತರ ಓವರಾಲಾಗಿ ಈ ಒಂದು ಮೂವಿ ನೋಡಿದಾಗ ನನಗೆ ಅನಿಸಿದಿಷ್ಟ ಒನ್ ಟೈಮ್ ವಾಚಬಲ್ ಮೂವಿ, ಒಂದು ಚಲೋ ಇತ್ತು ಅಷ್ಟು ಆ ಕಾರಣಕ್ಕೆ. ಆನಂತರ ಓವರಾಲಾಗಿ ಈ ಮೂವಿಗೆ ನನ್ನ ಕಡೆಯಿಂದ 5 ಸ್ಟಾರ್ಗೆ 3.5 ಸ್ಟಾರನ್ನ ಕೊಡ್ತಾನು. ಇನ್ನೂ ಕೂಡ ಬೆಟರ್ ಮಾಡ್ಬೋದಿತ್ತು. ಸ್ಟೋರಿ ಲೈನ್ ಚಲೋ ಇದ್ದರೂ ಕೂಡ ಅದರೊಳಗೆ ಒಂದೊಂದು ಕಡೆ ಮಿಸ್ ಆಗಿ ಒಂದು ಆ್ಯಡ್ ಮಾಡಿರುವಂಥ ಎಲಿಮೆಂಟ್ಗಳು ಈ ಒಂದು ಸ್ಟೋರಿಗೆ ಒಂದು ಭಾಳಷ್ಟು ಇಂಪ್ಯಾಕ್ಟ್ ಕೂಡ ಮಾಡೈತಿ, ಅದು ನೆಗೆಟಿವ್ ರೀತಿ ಒಳಗೆ. ಓಕೆ, ಇದಾಗಿತ್ತ ಪೆದ್ದಿ ಮೂವಿ ರಿವ್ಯೂ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಲೈಕ್ ಕೊಟ್ಟು ಹೋಗ್ರಿ.